ಹೇ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತ ಕಾರಣ ಏನಪ್ಪಾ ಅಂದ್ರೆ, ಹೌದು, ಬಿಗ್ ಬಾಸ್ ಟೀಮ್ ಇಂದ ಈಗಷ್ಟೇ ಒಂದು ಅಫಿಷಿಯಲ್ ಆಗಿ ಪ್ರೋಮೋ ರಿಲೀಸ್ ಆಗಿರುವಂತದ್ದು. ಆ ಒಂದು ಪ್ರೋಮೋದಲ್ಲಿ ಏನೇನೆಲ್ಲ ಇದೆ, ನಾಮಿನೇಷನ್ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ, ಮತ್ತೆ ರಜತ್, ಚೈತ್ರ ಅವರ ನಡುವೆ ಹಾಗೂ ಮಂಜು ಅವರು, ತ್ರಿವಿಕ್ರಮ್ ಅವರ ನಡುವೆ ಒಂದು ಗೊಂದಲ ಶುರುವಾಗಿರುವಂತದ್ದು ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ. ಏನೇನಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತೀನಿ ಅಂತ ಹೇಳ್ತಾ, ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫೇಸ್ಬುಕ್ ಅದನ್ನು ಹತ್ರ ಮಿಸ್ ಮಾಡೋದು, ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಹೌದು, ಈಗಷ್ಟೇ ಬಂದಂತ ಪ್ರೋಮೋದಲ್ಲಿ ರಜತ್ ಅವರು ಚೈತ್ರ ಅವ್ರನ್ನ ನಾಮಿನೇಷನ್ ಮಾಡ್ತಿರುವಂತದ್ದು ಒಂದು ಸರಿಯಾದ ಕಾರಣಗಳನ್ನ ಕೊಟ್ಟು. ಸೊ ಈ ನಾಮಿನೇಷನ್ ಪ್ರಕ್ರಿಯೆ ಒಂದು ವಿಭಿನ್ನವಾಗಿ ನಡೀತಿರುವಂತದ್ದು. ನಾಮಿನೇಷನ್ ಮಾಡ್ತಿರುವಂತವ್ರನ್ನ ಚೈರ್ ಮೇಲೆ ಕೂರಿಸ್ಬಿಟ್ಟು ಒಂದು ಫೇಕ್ ಬಾಟಲ್ ನ ತಗೊಂಡು ಅವರ ತಲೆಗೆ ಹೊಡೆದು ಸರಿಯಾದ ಕಾರಣಗಳನ್ನ ಕೊಟ್ಟು ಅವ್ರನ್ನ ನಾಮಿನೇಷನ್ ಮಾಡ್ಬೇಕಾಗಿರುತ್ತೆ. ಸೊ ಇನ್ನು ಈ ಒಂದು ಸಂದರ್ಭದಲ್ಲಿ ರಜತ್ ಅವರು ಕೊಟ್ಟಂತ ಕಾರಣ ಚೈತ್ರ ಅವ್ರಿಗೆ ಏನಪ್ಪಾ ಅಂದ್ರೆ, ಸೊ ನೀವು ಈ ವೀಕ್ ಪ್ರತಿ ವಾರನೂ ಕೂಡ ಒಂದು ಆಟಗಳನ್ನ ಆಟದ ರೀತಿ ಆಡ್ತಾ ಇರ್ಲಿಲ್ಲ, ಮತ್ತೆ ಆಟನು ಕೂಡ ಚೆನ್ನಾಗಿ ಆಡ್ತಾ ಇರಲಿಲ್ಲ. ಬಟ್ ಈ ವೀಕ್ ಸೀರೆ ಒಗೆಯೋ ಟಾಸ್ಕ್ ಕೂಡ ನೀವು ಚೆನ್ನಾಗಿ ಆಡಿಲ್ಲ. ಇನ್ನ ಬಿಗ್ ಬಾಸ್ ಮನೆಯಲ್ಲಿ ಏನ್ ತುಕ್ಕಿದ್ಯಾ ಅಂತ ರಜತ್ ಅವರು ಈ ಒಂದು ಕಾರಣನ ಕೊಟ್ಟು ಚೈತ್ರ ಅವ್ರಿಗೆ ನಾಮಿನೇಷನ್ ಮಾಡಿರುವಂತದ್ದು. ಇದನ್ನ ಪಕ್ಕಕ್ಕಿಟ್ರೆ, ಹೌದು, ಮಂಜು ಅವರು ತ್ರಿವಿಕ್ರಮ್ ಅವ್ರನ್ನ ನಾಮಿನೇಷನ್ ಲಿಸ್ಟ್ ಅಲ್ಲಿ ಕೂರಿಸಿರುವಂತದ್ದು. ತ್ರಿವಿಕ್ರಮ್ ಅವ್ರನ್ನ ಮಂಜು ಅವರು ನಾಮಿನೇಷನ್ ಮಾಡ್ತಿರುವಂತದ್ದು. ಚೇರ್ ಮೇಲೆ ಕೂರಿಸಿ ಸರ್ ಕಾರಣ ಕೊಟ್ಟಿದ್ದೇನಪ್ಪಾ ಅಂದ್ರೆ, ನೀನು ಲಾಸ್ಟ್ ವೀಕ್ ನನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ತೆಗೆದಿದ್ದು ಸರಿ ಇಲ್ಲ. ಸರಿಯಾದ ಕಾರಣಗಳನ್ನ ಕೊಟ್ಟು ನೀನು ಕ್ಯಾಪ್ಟನ್ಸಿ ಓಟದಿಂದ ಆ ಹೊರಗೆ ಇಕ್ಕಿರ್ಲಿಲ್ಲ. ಸರಿಯಾದ ಕಾರಣ ಕೊಟ್ಟಿದ್ರೆ ನಾನು ಏನೋ ಬಿಡ್ತಿದ್ದೆ. ಯಾವಾಗೂ ನಡೆದಿರೋದನ್ನ ಕೊಟ್ಟು ನೀನು ಕ್ಯಾಪ್ಟನ್ಸಿ ಓಟದಿಂದ ತೆಗ್ದಿದ್ಯಾ ಅಂತ ಮಂಜು ಅವರು ತ್ರಿವಿಕ್ರಮ್ ಅವ್ರಿಗೆ ಕೇಳಿರುವಂತದ್ದು. ಸೊ ಈ ಒಂದು ಇದ್ರಲ್ಲಿ ತ್ರಿವಿಕ್ರಮ್ ಅವರು ಕೂಡ ಅವ್ರಿಗೆ ಅನ್ಸಿದ ಆ ಮಾತುಗಳನ್ನ ಹೇಳಿರುವಂತದ್ದು. ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಏನೇನೆಲ್ಲ ಆಯ್ತು ಅಂತ ಕೂಡ ಹೇಳಿರುವಂತದ್ದು. ಅಂದ್ರೆ ಕಾರಣ ಏನಪ್ಪಾ ಅಂದ್ರೆ, ತ್ರಿವಿಕ್ರಮ್ ಅವರು ರಾಜ ರಾಣಿ ಟಾಸ್ಕ್ ನಡೀತಿತ್ತಲ್ಲ, ಆ ಒಂದು ಇದನ್ನ ಇಟ್ಕೊಂಡು ಅವ್ರನ್ನ ನಾಮಿನೇಟ್ ಮಾಡಿದ್ರು. ಸೊ ಅಂದ್ರೆ ಕ್ಯಾಪ್ಟನ್ಸಿ ಊಟದಿಂದ ಹೊರಗೆ ಇಕ್ಕಿದ್ರು. ಸೊ ಈ ಒಂದು ವಿಷಯದ ಬಗ್ಗೆ ಅವರಿಬ್ರು ಮಾತಾಡ್ಕೊಂತಿದ್ರು. ಈ ನಡುವೆ ಯಾರು ಮಂಜು ಅವರು ನನ್ನ ಕ್ಯಾರೆಕ್ಟರ್ ಇದೆ 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 ಅಂತ ಪದೇ ಪದೇ ಹೇಳುವಾಗ, ತ್ರಿವಿಕ್ರಮ್ ಅವರು ನಿಮ್ಮ ಕ್ಯಾರೆಕ್ಟರ್ ಇದೆ ಅಂತ ನನ್ಗೆ ಯಾವಾಗ್ಲೂ ಗೊತ್ತು, ನಿಮ್ ಕ್ಯಾರೆಕ್ಟರ್ ಇದೆ ಅಂತ ತೋರಿಸ್ತೀರಿ ಅಂತ ಕೂಡ ಸರಿಯಾಗಿ ಮಂಜು ಅವರಿಗೆ ಟಾಂಗ್ ಕೊಟ್ಟಿರುವಂತದ್ದು. ಇಷ್ಟೇ ಒಂದು ಪ್ರೋಮೋದಲ್ಲಿ ಲಭ್ಯವಿರುವಂತದ್ದು. ಹಾಗೆ ಇದನ್ನೆಲ್ಲ ಪಕ್ಕಕ್ಕಿಟ್ರೆ, ನನ್ನ ಪ್ರಕಾರ ಈ ವೀಕ್ ಎಲಿಮಿನೇಷನ್ ಪ್ರೊಸೆಸ್ ಇರೋದಿಲ್ಲ ಅಂತ ಅನ್ಸುತ್ತೆ. ಯಾವಾಗ್ಲೂ ಕೂಡ ಸೋಮವಾರ, ಮಂಗಳವಾರ, ಬುಧವಾರ ಎಲಿಮಿನೇಷನ್ ವೋಟಿಂಗ್ ಲಿಸ್ಟ್ ಓಪನ್ ಆಗ್ತಾ ಇತ್ತು. ಅಂದ್ರೆ ಜನಗಳು ವೋಟ್ ಮಾಡೋದಕ್ಕೆ ವೋಟಿಂಗ್ ಲಿಸ್ಟ್ ಓಪನ್ ಆಗ್ತಾ ಇತ್ತು. ಬಟ್ ಈ ವೀಕ್ ಎಲ್ಲಾ ವೀಕು ಕಂಪೇರ್ ಮಾಡಿದ್ರೆ ಈ ವೀಕ್ ತುಂಬಾ ಲೇಟಿಗೆ ನಾಮಿನೇಷನ್ ಪ್ರಕ್ರಿಯೆ ಶುರುವಾಗಿರುವಂತದ್ದು. ಸೊ ನೋಡೋಣ, ಈ ವೀಕ್ ಎಲಿಮಿನೇಷನ್ ಇಲ್ಲ ಅಂದ್ರೆ ನೆಕ್ಸ್ಟ್ ವೀಕ್ ಇದೇ ಒಂದು ಕನ್ಸಿಡರೇಷನ್ ಅಲ್ಲಿ, ಇದೇ ಒಂದು ವೋಟಿಂಗ್ ಕನ್ಸಿಡರೇಷನ್ ಅಲ್ಲಿ ಅಕಸ್ಮಾತ್ ಇಲ್ಲಿ ಇವಾಗೇನಾದ್ರೂ ವೋಟಿಂಗ್ ಲಿಸ್ಟ್ ಓಪನ್ ಆದ್ರೆ, ಸೊ ಇದೇ ಒಂದು ಕನ್ಸಿಡರೇಷನ್ ಅಲ್ಲಿ ನೆಕ್ಸ್ಟ್ ವೀಕ್ ಮಿಡ್ ವೀಕ್ ಎಲಿಮಿನೇಷನ್ ಆದ್ರೂ ಆಗ್ಬೋದು. ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ. ಸೊ ನಿಮ್ಗೆ ಅಂದ್ರೆ ಬಿಗ್ ಬಾಸ್ ಇನ್ನ 10 ದಿನ ಇದೆ ಒಂದು 100 ಡೇಸ್ ಕಂಪ್ಲೀಟ್ ಆಗೋದಕ್ಕೆ. ಸೊ ಈ ಒಂದು ನಡುವೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು, ಫಿನಾಲೆಗೆ ಯಾರು ಬರ್ತಾರೆ ಅಂತ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.